ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಜೊತೆಗೆ ಅದ್ಭುತ ಭಾಷಣಕಾರ್ತಿ ಚೈತ್ರಾ ಕುಂದಾಪುರ ಅವರ ಮದುವೆ ಇವತ್ತು ನೆರವೇರಿತು. ಸೊ ಅದ್ಭುತವಾಗಿ ಅದ್ದೂರಿಯಾಗಿ ಈ ಮದುವೆ ಸಮಾರಂಭವನ್ನ ನಡೆಸಿಕೊಟ್ರು. ಸೊ ತಂದೆ ಇಲ್ಲದ ಹೆಣ್ಣು ಮಗಳು ತಾನೇ ದುಡಿದು ಮನೆಯನ್ನ ನಡೆಸಿ ಹಲವಾರು ಕಾಂಟ್ರವರ್ಸಿಗಳಲ್ಲಿ ಸಿಗಾಕೊಂಡಿದ್ದಂತಹ ಚೈತ್ರಾ ಕುಂದಾಪುರ್ಗೆ ಬಿಗ್ ಬಾಸ್ ಅನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ಒಳ್ಳೆ ಎರಡನೇ ಇನ್ನಿಂಗ್ಸ್ ಅನ್ನ ತಂದು ಕೊಡುತ್ತೆ. ಅವಳ ಜೀವನದಲ್ಲಿ ಆಗ ಎಲ್ಲವೂ ಕೂಡ ಪಾಸಿಟಿವಿಟಿಯಿಂದ ನಡೆದು ಹೋಗುತ್ತೆ. ಸೊ ಬಿಗ್ ಬಾಸ್ ಆದ ನಂತರ ಹಲವಾರು ಕಡೆಯಲ್ಲಿ ಚೈತ್ರಾ ಕುಂದಾಪುರ ಅವರು ಕಾಣಿಸ್ಕೊಳ್ಳಿಕ್ಕೆ ಶುರು ಆಗ್ತಾರೆ. ಮೊದಲಿಗೆ ನೆಗೆಟಿವ್ ಇದ್ದಂತಹ ಒಂದು ಇಮೇಜು ಪಾಸಿಟಿವ್ ಆಗ್ತಾ ಹೋಗುತ್ತೆ. 12 ವರ್ಷಗಳ ಕಾಲ ಲವ್ ಅನ್ನ ಮಾಡಿ ಇಬ್ರು ಕೂಡ ಎಲ್ಲೂ ಕೂಡ ಹೇಳ್ಕೊಳ್ದ ಲವ್ ಅನ್ನ ಮಾಡಿ ಇದ್ದಂತಹ ಜೋಡಿ ಈಗ ಮದುವೆ ಕೂಡ ಆದ್ರು. ಸೊ 9/5/2025 ಅಂದ್ರೆ ಇವತ್ತು ಚೈತ್ರಾ ಕುಂದಾಪುರ ಶ್ರೀಕಾಂತ್ ಕಶ್ಯಪ್ ಅನ್ನೋ ಒಂದು ಹಿಂದೂ ಹುಡುಗನನ್ನು ಅದ್ದೂರಿಯಾಗಿ ಮದುವೆ ಆದ್ರು. ಈ ಮದುವೆಗೆ ಬಿಗ್ ಬಾಸ್ ನ ಸ್ಪರ್ಧಿಗಳಾದಂತಹ ಗೋಲ್ಡ್ ಸೂರಿ ಜೊತೆಗೆ ರಜತ್ ಬುಜ್ಜಿ ಅವರು ಕೂಡ ಸಾಕ್ಷಿಯಾದ್ರು. ಸೊ ರಜತ್ ಅವರು ಚೈತ್ರಾ ಕುಂದಾಪುರ ಅವರ ಅಣ್ಣನ ಸ್ಥಾನದಲ್ಲಿ ನಿಂತು ಮಾಡಬೇಕಾದಂತಹ ಕಾರ್ಯಗಳನ್ನ ಮಾಡಿ ಅವರ ಕಾಲಿಗೂ ಕೂಡ ಚೈತ್ರಾ ಕುಂದಾಪುರ ಅವರು ಬಿದ್ದು ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ರು. ಆ ಸಮಯದಲ್ಲಿ ರಜತ್ ಬುಜ್ಜಿ ಅವರು ಅಲ್ಲೂ 1-2 ಕಾಮಿಡಿಗಳನ್ನು ಕೂಡ ಮಾಡಿದ್ರು. ನಂತರ ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ ಯಾವುದೇ ಹೆಣ್ಣು ಮಗಳಾಗ್ಲಿ ಕಣ್ಣೀರನ್ನ ಹಾಕ್ತಾರೆ. ಅದರಂತೆ ಚೈತ್ರಾ ಕುಂದಾಪುರ್ ಕೂಡ ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ ಮೊದಲಿಗೆ ಏನೋ ಮಂತ್ರವನ್ನ ಹೇಳ್ಕೊಂಡು ನಿಂತಹ ಚೈತ್ರಾ ಕುಂದಾಪುರ್ ತಾಳಿಯನ್ನು ಕಟ್ಟಿದ ನಂತರ ಸಿಕ್ಕಾಪಟ್ಟೆ ಅಳ್ಲಿಕ್ಕೂ ಕೂಡ ಶುರು ಮಾಡ್ತಾರೆ. ಸೊ ನಂತರ ಅಲ್ಲೇ ಇದ್ದಂತಹ ರಜತ್ ಅವರು ಏನೋ ಒಂದು ಕಾಮಿಡಿಯನ್ನ ಮಾಡಿ ಅವರನ್ನ ನಗಿಸುವಂತ ಕೆಲಸವನ್ನು ಮಾಡ್ತಾರೆ. ಹೌದು, ಹಿಂದೆ ಅವರ ಬಗ್ಗೆ ಹಲವಾರು ಕಾಂಟ್ರವರ್ಸಿಗಳು ಬಂದಿದ್ವು. ಅದನ್ನೆಲ್ಲ ಕೂಡ ಬದಿಗಿಟ್ಟು ನಂತರ ಅವರು ಬಿಗ್ ಬಾಸ್ಗೂ ಕೂಡ ಬಂದ್ರು. ಅಲ್ಲಿ ಯಾರೂ ಕೂಡ ಅನ್ಕೊಂಡಿರ್ಲಿಲ್ಲ ಚೈತ್ರಾ ಕುಂದಾಪುರ ಅವರು ಇಷ್ಟು ದಿನಗಳ ಕಾಲ ಇರ್ತಾರೆ ಅಂತ ಹೇಳಿ. ಅಲ್ಲೂ ಕೂಡ ಇದ್ದು ತಾನು ಏನು ಅಂತ ಹೇಳಿ ಪ್ರೂವ್ ಮಾಡಿಕೊಂಡು ಹೊರಗಡೆ ಬಂದ್ರು. ಹೊರಗಡೆ ಬಂದ ನಂತರ ಅವ್ರಿಗೆ ಹಲವಾರು ರೀತಿಯಾದಂತಹ ರಿಯಾಲಿಟಿ ಶೋಗಳು ಸಿಕ್ಕು. ಅದರ ಮೂಲಕ ತನ್ನ ಇಮೇಜ್ಗೆ ಎಲ್ಲೂ ಧಕ್ಕೆ ಬಾರದಂತೆ ನಡ್ಕೊಂಡಂತಹ ಚೈತ್ರಾ ಕುಂದಾಪುರ ಅವರು ಈಗ ಜೀವನದ ಎರಡನೇ ಇನ್ನಿಂಗ್ಸ್ಗೆ ಕಾಲಿಟ್ಟಿದ್ದಾರೆ. ಸೊ ಅವರ ಈ ವೈವಾಹಿಕ ಜೀವನ ಅದ್ಭುತವಾಗಿರ್ಲಿ. ಹಿಂದೆ ಏನೇನ್ ಕಾಂಟ್ರವರ್ಸಿ ನಡೆದಿದೆ ಅದೆಲ್ಲವನ್ನು ಕೂಡ ಮರೆತು ತಮ್ಮ ಈಗ ವೈವಾಹಿಕ ಜೀವನವನ್ನ ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ಲಿ. ಇವರಿಬ್ರು ಕೂಡ ಸುಖವಾಗಿ 100 ಕಾಲ ಬಾಳ್ಲಿ ಅಂತ ಹೇಳಿ ಈ ವಿಡಿಯೋ ಮೂಲಕ ತಿಳಿಸೋಣ. ಚೈತ್ರಾ ಕುಂದಾಪುರ ಅವರ ಅಭಿಮಾನಿಗಳು ಯಾರ್ಯಾರಿದ್ರೋ ಈ ವಿಡಿಯೋ ಮೂಲಕ ಒಂದು ಲೈಕ್ ಅನ್ನ ಕೊಟ್ಟು ಅವರ ವಿವಾಹಕ್ಕೆ ಶುಭವನ್ನ ಕೋರ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದೀವಿ. ಎಲ್ರಿಗೂ ಕೂಡ ಧನ್ಯವಾದಗಳು.